ರೇಣುಕಾಸ್ವಾಮಿ ಕೊಲೆ ಕೇಸ್ ಬೆಳಿಗ್ಗೆ 9:30ರಿಂದ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ದರ್ಶನ್ ವಿಚಾರಣೆ. ದರ್ಶನ್ ಹಾಗೂ ಇತರೆ ಆರೋಪಿಗಳಿಂದ ಪ್ರತ್ಯೇಕ ವಿಚಾರಣೆ. ದರ್ಶನ್ ರನ್ನ ಖುದ್ದು ವಿಚಾರಣೆ ಮಾಡುತ್ತಿರುವಂತಹ ಪಶ್ಚಿಮ ವಿಭಾಗ ಡಿಸಿಪಿ ಗಿರೀಶ್. ಇತರೆ ಆರೋಪಿಗಳಿಂದ ಹೇಳಿಕೆ ಪಡೆಯುತ್ತಿರುವ ವಿಜಯನಗರ ಎಸಿಪಿ ಚಂದ್ರ. ಕಾರಣ ಏನು? ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತಂದಿದ್ಯಾರು? ಪವಿತ್ರ ಗೌಡಗೂ ಮೃತ ರೇಣುಕಾಸ್ವಾಮಿಗೂ ಹೇಗೆ ಪರಿಚಯ? ಪವಿತ್ರ ಗೌಡ ಬಗ್ಗೆ ಪೋಸ್ಟ್ ಮಾಡಿದ್ರೆ ನಿಮಗೆ ಯಾಕೆ ಕೋಪ? ಪವಿತ್ರ ಗೌಡ ಈ ಬಗ್ಗೆ ನಿಮ್ಮ ಬಳಿ ದೂರು ನೀಡಿದ್ರ? ನಿಮಗೂ ಪವಿತ್ರ ಗೌಡಗೂ ಏನ್ ಸಂಬಂಧ? ಕಾಮೆಂಟ್ ಮಾಡಿದ್ರೆ ಪೊಲೀಸರಿಗೆ ದೂರು ನೀಡಬಹುದಿತ್ತು. ದೂರು ನೀಡಿದ ಚಿತ್ರದುರ್ಗದಿಂದ ರೇಣುಕಾಸ್ವಾಮಿಯನ್ನ ಕರೆಸಿದ್ಯಾಕೆ? ರೇಣುಕಾಸ್ವಾಮಿ ಪೋಸ್ಟ್ ಬಗ್ಗೆ ದರ್ಶನ್ ಬಳಿ ಹೇಳಿದ್ಯಾರು? ಆರ್ಆರ್ ನಗರಕ್ಕೆ ರೇಣುಕಾಸ್ವಾಮಿಯನ್ನ ಕರೆತಂದಿದ್ದು ಯಾರು? ರೇಣುಕಾಸ್ವಾಮಿಗೆ ಮೊದಲು ಹಲ್ಲೆ ಮಾಡಿದ್ಯಾರು? ಹಲ್ಲೆ ನಂತರ ರೇಣುಕಾಸ್ವಾಮಿ ಮೃತಪಟ್ಟಿದ್ದು ದೃಢಪಡಿಸಿದ್ದು ಯಾರು? ನಂತರ ಮೃತದೇಹವನ್ನ ಡಿಸ್ಪೋಸ್ ಮಾಡುವ ಐಡಿಯಾ ಕೊಟ್ಟಿದ್ಯಾರು? ಎಲ್ಲರೂ ಎಲ್ಲಿ ಹೋಗಿದ್ರಿ? ನಿನ್ನೆ ಸ್ವತಃ ಪೊಲೀಸರ ಮುಂದೆ ಹಣಕಾಸಿನ ಡ್ರಾಮಾ ಮಾಡಿದ್ದ 3 ಆರೋಪಿಗಳು ಪೊಲೀಸರ ಮುಂದೆ ಸುಳ್ಳು ಹೇಳಿಕೆ ನೀಡಲಿಕ್ಕೆ ಸೂಚಿಸಿದವರು ಯಾರು? ಹೀಗೆ ಹಲವು ಆಯಾಮದಲ್ಲಿ ದರ್ಶನ್ ಹಾಗೂ ಇತರೆ ಆರೋಪಿಗಳನ್ನ ಪ್ರಶ್ನೆ ಮಾಡುತ್ತಿದ್ದಾರೆ ಪೊಲೀಸರು. ನೀನೇನಲ್ಲ ನೀನೇನಲ್ಲ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ 81 ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ.